ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಲೇಡಿ ಬಾಯ್ ಜೊತೆಗೆ ಡೇಟಿಂಗ್ ಹೋಗ್ತಾ ಇದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ರೂಮ್ ಅಲ್ಲಿ ಕಾಂಡಮ್ ಎಷ್ಟಿಟ್ಟಿದ್ದಾರೆ, ಲೂಬ್ರಿಕೆಂಟ್. ಲಾಸ್ಟ್ ಜನ್ಮದ ಲವರ್ ತರ ನನ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಅಯ್ಯೋ ಚೂಟ್ಬೇಡ. ನಾನೇ ಫಸ್ಟ್ ಹುಡುಗ ತಲೆಗೆ ಬರ್ತಾ ಇರೋದು. ಈ ಕಡೆ ಹೋದ್ರೆ ಈ ಕಡೆ ಮುಟ್ತಾಳೆ, ಆ ಕಡೆ ಹೋದ್ರೆ ಆ ಕಡೆ ಮುಟ್ತಾಳೆ. ಡೋರ್ ಬೇರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾಳೆ, ಓಡೋಗಕ್ಕೂ ಆಗಲ್ಲ. ಇದನ್ನ ತಗೊಂಡ್ರೆ ಹುಡುಗ ಹುಡುಗಿ, ನಾನು ಅವನೆಲ್ಲ ಅವಳು ಆಗ್ಬಿಡ್ತಾಳೆ. ಕರಿತಾ ಇರ್ತಾರೆ ಹುಡುಗರನ್ನ. ಫುಲ್ ಲವ್ ಆಗ್ಬಿಟ್ಟಿದೆ ನನ್ನ ಮೇಲೆ ಹುಡುಗಿಗೆ. ಏನ್ ಮಾಡ್ತಾ ಇದೀಯಾ? ನೋಡಿ ನಮ್ಮ ಬ್ರದರ್ ಲುಕ್ ಆಕ್ಚುಲ್ ಹೇಗಿದೆ ಅಂತ, ಇವಾಗ ಹೇಗಿದ್ದಾರೆ ಅಂತ ನೋಡಿ. ಗುರ್ತೇ ಸಿಗಲ್ಲ, ಇದೇ ಪರ್ಸನ್ ಇವರು ಅಂತ ಚಾನ್ಸೇ ಇಲ್ಲ. 36,000 ತಗೋತಾಳಂತೆ, ಆಲ್ ಸರ್ವಿಸಸ್ ಇನ್ಕ್ಲೂಡೆಡ್. ಇಲ್ಲಿ ರೋಡ್ ತುಂಬಾ ಕಾಲ್ ಗರ್ಲ್ಸ್ ನಿಂತಿರೋದು ನೋಡ್ಬೋದು ನೀವು. ನೋಡಿ, ಡೀಲ್ಗಳು ನಡೀತಾ ಇರುತ್ತೆ. ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕೂಗ್ತಾ ಇರ್ತಾರೆ. ನಿಮ್ಮ ಹೋಟ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅವ್ರ ಜೊತೆಗೆ ಹೋದ್ರೆ ಅವ್ರ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈಗಷ್ಟೇ ರಿಕ್ಸಿ ಅನ್ನೋ ಹುಡುಗಿ ಬಂದ್ಬಿಟ್ಟು ಬರ್ಲಾ ಬಿಯರ್ ಕುಡಿಸ್ತೀಯ ನಂಗೂ ಅಂತ ಕೇಳಿದ್ಲು. ರಾತ್ರಿ ಮಾತ್ರ ಜಗ ಜಿಗಿ ಜಿಗಿ. ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ. ಮೊನ್ನೆ ಒಂದು ಸಲೂನಿಗೆ ಬಂದಿದ್ದೆ, ನೆನಪಿದ್ಯಾ? ಆ ಸಲೂನಿಗೆ ವಾಪಸ್ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಲವ್ಲಿನಾ ಮೇಡಮ್ ನಮ್ಮನ್ನ ಇವತ್ತು ಡೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಲೇಡಿ ಬಾಯ್ ಜೊತೆಗೆ ಡೇಟಿಂಗ್ ಹೋಗ್ತಾ ಇದ್ದೀನಿ. ಕರೆಕ್ಟಾ? ಆದ್ರೆ ಅವ್ರು ಒಪ್ಕೊಳಕ್ ಸಿದ್ಧ ಇಲ್ಲ. ಅವರು ಲೇಡಿ ಬಾಯ್ ಅಲ್ವಂತೆ, ಅವ್ರು ಗರ್ಲ್ ಅಂತೆ. ಬಟ್ ನನಗೆ ಗೊತ್ತು ಅವ್ರು ಲೇಡಿ ಬಾಯ್ ಅಂತ. ನೋಡ್ರಿ ಎಷ್ಟು ಕೂತಾ ಇದಾರೆ ನೋಡ್ರಿ. ಸ್ಟ್ಯಾಂಡ್. No, I'm girl. No, you are not lady. You are lady boy. Lady. Don't say like that. ನೋಡಿ, ಇಲ್ಲಿ ಈ ಸಲೂನ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ತೋರಿಸ್ತೀನಿ. ನೋಡಿ ಮೇಡಮ್, ನೋಡಿ ಎಷ್ಟು ಜನ ಇದ್ದಾರೆ. ಇವರೇ ಈ ಸಲೂನ್ ಓನರು. ಬಾಸ್? ಬಾಸ್, ಹಿ ಇಸ್ ದ ಬಾಸ್. ವಾವ್, ವಾಟ್ ಈಸ್ ಯುವರ್ ನೇಮ್ ಬಾಸ್? ಎಮಾನುವಲ್ ಅಂದ್ಬಿಟ್ಟು. ನಿಮ್ಮ ಹೆಸರೇನು? I'm shy. ಶೈ. ಯು ಆರ್ ಶೈ? ಆರ್ ಯು ಶೈ? ಆರ್ ಯು ಶೈ? ಯು ಆರ್ ಶೈ? ಇವರೊಬ್ಬರೇ ರೀ ಹುಡುಗಿ. ಯುವರ್ ಬಾಯ್ ಆರ್ ವಾಟ್? ಟೆಲ್ ಮಿ ಬ್ರೋ. ಯುವರ್ ವುಮೆನ್? ಇವರು ಹುಡುಗಿ, ಇವರು ಹುಡುಗ ಅಂದ್ರೆ ಇವರು ಲೇಡಿ ಬಾಯ್, ಇವರೊಬ್ಬರೇ ಮಾತ್ರ ಹುಡುಗಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಐ ವಿಲ್ ಸಿ ಯು ಸೂನ್. ಇವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ. ಆಮೇಲೆ ಯು ವಿಲ್ ಗಿವ್ ಮಿ ಫುಡ್, ರೈಟ್? ಓಕೆ, ಸಿ ಯು ಲೇಟರ್. ಬಾಯ್. ಇವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಈಗಷ್ಟೇ. ಡಿಡ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್? ವೆರಿ ಗುಡ್. ಥ್ಯಾಂಕ್ ಯು. ಫಸ್ಟ್ ಟೈಮು ನನ್ನ ಲೈಫಲ್ಲಿ ಲೇಡಿ ಬಾಯ್ ಜೊತೆಗೆ ಡೇಟಿಂಗ್ ಹೋಗ್ತಾ ಇದ್ದೀನಿ. ನೋಡ್ರಿ. ಅಯ್ಯೋ, ಲವ್ಲಿನಾ, ಟೆಲ್ ಮಿ ಅಬೌಟ್ ಯು. ವೇರ್ ಆರ್ ಯು ಫ್ರಮ್ ಒರಿಜಿನಲಿ? I'm from Boracay. Huh? Boracay. Okay. So, how did you become lady boy? I'm not lady boy. Lady boy is like a man face, you know. I'm just kidding. Okay, tell me. Honestly tell me, because it's very important. Yeah, I belong already to lady boy, but the lady boy is like a man face. I have a muscular, had no surgery. But me, I'm already belonging in the transgender, of course, say trans woman. Did you do surgery? Yeah. When? Only in the here in Manila. No, when you were born only you got to know that you are a girl? No, I like a man, but my hormones is like 70% is like a real girl, but I can continue like being a girl. ಓಕೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಹುಟ್ಟಿದಾಗ ಅವ್ರು ಹುಡುಗನಾಗಿ ಹುಟ್ಟಿರೋದು. ಅದಾದಮೇಲೆ ಅವ್ರಿಗೆ ಒಳಗಿದ್ದಂಥ ಹಾರ್ಮೋನ್ಸ್ ಅವ್ರಿಗೆ ಹೇಳ್ತಾ ಇತ್ತಂತೆ ನಾನು ಹುಡುಗಿ ಅಂತ. ಸೊ ಅವಾಗ ಆ ರೀತಿ ಡ್ರೆಸ್ಸಿಂಗ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ದೆನ್ ವಾಟ್ ಹ್ಯಾಪನ್? I already have taken a hormone, something like this. I'm already like a feminine body. No, we don't know, because see, I don't know nothing about how to take hormones. Tell me, educate us. For people? Yeah, it's very important. Nobody knows your life. It's very hard life. Okay. I am an independent person. I am a broken family, but I'm already communicating with my mother and my sister. And but my father I already communicate, but I'm not only too long time to communicate with my real father. Okay. Where is your father? My father. Italy. Italy.
ಇವ್ರ ತಂದೆ ಇಟಾಲಿಯನ್ನೋ ತಾಯಿ ಫಿಲಿಪಿನೋ, ಬಟ್ ಇವರು ಈ ರೀತಿ ಹುಟ್ಟಿದ್ರು ಟ್ರಾನ್ಸ್ಜೆಂಡರ್ ಆಗಿ. ಅದಾದ್ಮೇಲೆ ಸರ್ಜರಿ, ವೆನ್ ಡಿಡ್ ಯು ಡೂ ಸರ್ಜರಿ? Here, Philippines. In Philippines? Yeah. How much it cost to do surgery? A little high. No, just tell me. In the boobs? Oh yeah. In the boobs, like in the dollar, is $3,000. ಅಂದ್ರೆ ಮೇಲ್ಭಾಗಕ್ಕೆ, ಹೆಣ್ಣು ಮಕ್ಕಳ ಮೇಲ್ಭಾಗ ಏನು ಸ್ತನಗಳಿದೆಯಲ್ಲ ಅದನ್ನ ರೂಪಿಸೋದಕ್ಕೆ $3,000 ಅಂದ್ರೆ ಸರಿ ಸುಮಾರು 2.25 ಲಕ್ಷ ಅಂತ ಅನ್ಕೊಳ್ಳಿ. Okay, and then for the other things? And my face, something, my body is no some change, my muscles. But I'm not already person like a muscle person, but I'm already like a small person. But I'm tall. But many people always say, you are very tall. You're not Filipino. But I will say always, I'm not Filipino. But I will say I'm from Philippines, born. I raised Cloud, Philippines. But my mother's from Boracay, from Iloilo, by the way, nearby. Okay. Then how do you? Was surgery painful? It's a little bit painful. Rate 1 to 10 rate is 8%. 8. No, down or up? And up, Down? down, soon. Huh? Huh? Down. Down. Like very too No, not painful. painful. It was painful? Yeah, too. Okay. ಸೊ ನಮ್ಮೆಲ್ರಿಗೂ ಒಂದು ಕಾತರತೆ ಇರುತ್ತೆ. ಈಗ ನನಗೂ ಅಷ್ಟೇ, ನಿಮ್ಮೆಲ್ರಿಗೂ ಈ ಪ್ರಶ್ನೆ ಇರುತ್ತೆ, ಟ್ರಾನ್ಸ್ಜೆಂಡರ್ಸ್ಗೆ ಏನಿರುತ್ತೆ, ದೇಹದ ಅಂಗಗಳು ಏನಿರುತ್ತೆ ಅಂತ. ಇದು ಯಾವುದೋ ಕೆಟ್ಟ ರೀತಿ ಯೋಚನೆ ಅಲ್ಲ, ಒಂದೊಂದು ಸರ್ವೇ ಸಾಮಾನ್ಯ ಪ್ರಶ್ನೆ ಅಷ್ಟೇ. ಆ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕೆ ನಾನು ತುಂಬ ದಿವಸ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಯಾವತ್ತೂ ನನಗೆ ಡೈರೆಕ್ಟಾಗಿ ಈ ಥರ ಬಹಳ ಬೋಲ್ಡ್ ಆಗಿರೋ ಒಬ್ರು ಪರ್ಸನ್ ಸಿಕ್ಕಿರಲಿಲ್ಲ. ಇವತ್ತು ಫೈನಲಿ ಸಿಕ್ಕಿದ್ರೆ ಬಹಳ ಖುಷಿ ಆಗ್ತದೆ. ಲವ್ಲಿನ ಜೊತೆಗೆ ಇವತ್ತಿನ ದಿವಸ ಸುತ್ತಾಡಿ ಅವ್ರ ಲೈಫ್ನ ಅರ್ಥ ಮಾಡಿಕೊಂಡು ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ, ಅವನ್ನೆಲ್ಲ ಕೇಳ್ತೀನಿ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಒಂದು ಕ್ಷಣದಲ್ಲಿ ಅವ್ರ ಹುಡುಗನ ಹುಡುಗಿನ ಅಂತ, ಬಟ್ ಹತ್ರ ಹೋದಾಗ ಗೊತ್ತಾಗುತ್ತೆ ಆ ಒಂದು ಬದಲಾವಣೆ. ಈಗ ನಾವು ವೇರ್ ಆರ್ ವಿ ಗೋಯಿಂಗ್ ನೌ ಟುಡೇ? ಚೈನಾ ಟೌನ್. ಚೈನಾ ಟೌನು, ಮನಿಲಾ ಬೇ, ಈ ಕಡೆ ಎಲ್ಲ ಹೋಗ್ತೀವಿ. ಮೇಜರ್ಲಿ ಜಾಗಗಳನ್ನ ತೋರಿಸೋದಕ್ಕಿಂತ ಒಬ್ಬ ಲೇಡಿ ಬಾಯ್ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಅವರು ಲೇಡಿ ಬಾಯ್ ಅಲ್ಲ, ಇವಾಗ ಅವರು ಶಿ ಫೀಲ್ಸ್ ಲೈಕ್ ಅ ಗರ್ಲ್. ಅವ್ರು ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಇಟ್ ವಾಸ್ ಪ್ಲೆಷರ್ ಮೀಟಿಂಗ್ ಯು, ಮೈ ಡಿಯರ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಡೇಟ್. ನೋಡ್ರಿ, ನಮ್ಮಿಬ್ರು ಕೈ, ಇವಳ ಕೈ ಎಷ್ಟು ಉದ್ದ ಇದೆ ಅಂತ. ಯಪ್ಪ, ಯುವರ್ ಹ್ಯಾಂಡ್ ಇಸ್ ಲೈಕ್ ಏಲಿಯನ್ ಹ್ಯಾಂಡ್ ಬೇಬಿ. See, ನನ್ನ ಕೈ ಎಷ್ಟು ಚಿಕ್ಕದು, ಇವಳ ಕೈ ಮುಂದೆ. ಯಪ್ಪೋ, ರಿಚ್ ಹ್ಯಾಂಡ್ ಅಂತೆ. ಯುವರ್ ಹ್ಯಾಂಡ್ ಇಸ್ ರಿಯಲಿ ವೆರಿ ಲೈಕ್ ಏಲಿಯನ್ ಹ್ಯಾಂಡ್, ಅಂಡ್ ಯುವರ್ ಫಿಂಗರ್ಸ್ ಆರ್ ಸೋ ಲಾಂಗ್, ಲೈಕ್ ಕ್ರೂಡ್ ಸಿಂಗ್. ಶೋ ಬೋತ್ ಆಫ್ ಯುವರ್ ಹ್ಯಾಂಡ್. ವಾವ್. ನಾನು ಕೇಳಿದೆ ಬ್ಲಾಂಡ್ ಹೇರ್ ನ್ಯಾಚುರಲ್ ಅಂತ. ಇಲ್ಲ, ನಾನು ಹಿಂಗಿರೋದು ಆಕ್ಚುಲಿ ಅಂತ ಹೇಳ್ತಾ ಇದ್ದಾರೆ. You know the drama is never ending. Don't let it get the best of you. And all the fake friends just keep pretending. ಹೆಣ್ಣು ಮಕ್ಕಳು ನಾಚ್ಕೋಬೇಕು ಅಂತ ಸೌಂದರ್ಯ. ಈವನ್ ಗರ್ಲ್ಸ್ ಶುಡ್ ಫೀಲ್ ಅಶೇಮ್ಡ್, ದಟ್ ಮಚ್ ಬ್ಯೂಟಿಫುಲ್ ಯು ಲುಕ್. ಹೌ ಅದೇ ನಮ್ಗೆ ಆಶ್ಚರ್ಯ ಆಗೋದು. ಲೇಡಿ ಬಾಯ್ಸ್ ಯಾವ ಲೆವೆಲ್ಗೆ ರೆಡಿ ಆಗ್ತಾರೆ ಅಂದರೆ, ಅವ್ರು ಹುಡುಗಿರೇ ತಲೆ ತೆಗಿಸ್ಬೇಕು ಹಂಗೆ ರೆಡಿ ಆಗ್ಬಿಡ್ತಾರೆ. ನೋಡಿ, ಎಲ್ಲಿ ಗೊತ್ತಾಗತ್ತೆ? ಡೋಂಟ್ ಪ್ಲೇ. ಸಿ, ಎಲ್ಲಿ ಗೊತ್ತಾಗತ್ತೆ ನೋಡಿ, ಹುಡುಗ ಅಂತ ಎಲ್ಲಿ ಗೊತ್ತಾಗತ್ತೆ? ಚಾನ್ಸೇ ಇಲ್ಲ. ಫಸ್ಟ್ ಟೈಮು ಲೈಫಲ್ಲಿ ಲೇಡಿ ಬಾಯ್ ಜೊತೆಗೆ ಡೇಟಿಂಗು. ಎಲ್ರಿಗೂ ಗೊತ್ತಾಗತ್ತೆ, ದೂರದಿಂದ ನೋಡಿದ್ರೆ ಗೊತ್ತಾಗೋದೇ ಇಲ್ಲ. ಚೈನಾ ಟೌನಲ್ಲಿ ಜೋರ ಡ್ಯಾನ್ಸ್ ಎಲ್ಲ ನಡೀತಾ ಇದೆ. ಸಂಡೇ ಅಲ್ವಾ ಇವತ್ತು, ಫುಲ್ಲು ಜನ.
ಓಕೆ ಐ ವಿಲ್ ಗೆಟ್ ಯು. Okay, good. ಸೊ ಇದ್ರ ಹೆಸರು ಫಿಶ್ ಬಾಲ್ಸ್ ಅಂದ್ಬಿಟ್ಟು Yeah, ಮೀನಿನ yeah. ಮೀನನ್ನ ಕೀಮಾ ಮಾಡಿಬಿಟ್ಟಿದ್ದಾರೆ, ಅದನ್ನ ಎಣ್ಣೆಲಿ ಕರಿತಾ ಇದ್ದಾರೆ. ಇಲ್ಲಿ ಕರೆದಿರೋದನ್ನ ಹಾಕ್ತಾರೆ, ಅದನ್ನ ಡಬ್ಬದಲ್ಲಿ ಹಾಕೊಂಡು ತಿನ್ನೋದು ಸಾಸ್ ಹಾಕೊಂಡು. ಓಕೆ ಯು ಕ್ಯಾನ್ ಟೇಕ್ ಕಮ್. ಹೆಂಗೆ ತೋತಾರೆ ನೋಡಿ ಇವರು, ನಾನು ತಿನ್ನಲ್ಲ, ಇವ್ರು ತಿನ್ನಿ. ಇಲ್ಲಿ ಇನ್ನೇನೋ ಬೇರೆ ಏನೋ ಮೀಟು. ವಾಟ್ ಈಸ್ ದಿಸ್ ಮೇಡಮ್? ಸ್ಕ್ವಿಡ್, ಡ್ರೈಡ್ ಸ್ಕ್ವಿಡ್. ಒಣಗಿಸಿರುವಂತಹ ಆಕ್ಟೋಪಸ್. ಇವರೇ ಚೂಸ್ ಮಾಡ್ತಾರೆ ಯಾವ್ದು ಬೇಕು ಅಂತ. 720. It's a meatball. ಐ ಡೋಂಟ್ ವಾಂಟ್, ಯು ಕ್ಯಾನ್ ಈಟ್. ಸೊ ಈ ಥರ ಡಬ್ಬಗೆ ಹಾಕೋತಾರೆ. ಓಕೆ, ನಾವು ವಾಟ್ ವಿಲ್ ಯು ಡೂ? Put a sauce. ವಾಟ್ ಈಸ್ ದ ಸಾಸ್? Kuya, ano ko itong chili? ಈ ದೇಶದಲ್ಲಿ ಎಲ್ಲದಕ್ಕೂ ಸಾಯ್ ಸಾಸ್ ಹಾಕೋತಾರೆ. ಅಣ್ಣಂಗೆ 20 pesos ಕೊಡ್ತಾ ಇದ್ದೀನಿ. ಇದು ಫಿಲಿಪೀನ್ಸ್ ದೇಶದ ಬಹಳ ಫೇಮಸ್ ಆದ ಮ್ಯಾಜಿಕ್ ವಾಟರ್. ಇದಕ್ಕೆ ಸಕ್ಕರೆ ನೀರು ಅಂತ ಕರೀತಾರೆ. ಸಕ್ಕರೆ ನೀರು ಮತ್ತು ಇನ್ನೊಂದೇನೋ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಕೊಡ್ತಾರೆ. ಫುಲ್ ಅಲ್ಲಾಡಿಸಿ ಗ್ಲಾಸಲ್ಲಿ ಕೊಡ್ತಾರೆ. ಭಾಳ ಫೇಮಸ್ ಇದು ಮ್ಯಾಜಿಕ್ ವಾಟರ್. ಚೈನಾ ಸ್ಟ್ರೀಟು ಅಥವಾ ಚೈನಾ ಈ ಒಂದು ಜಾಗ ಫಿಲಿಪೀನ್ಸಲ್ಲಿ ಏನು ಹ್ಯಾಪ್ನಿಂಗ್ ಆಗಿದೆ ನೋಡಿ. ಚೈನಾ ಟೌನ್, ಸಾರಿ ಮರ್ತೋಯ್ತು. ಇಲ್ಲೂ ಅಷ್ಟೇ ಒಣಗಿರೋ ಮೀನನ್ನ ಮಾರ್ತಾ ಇದ್ದಾರೆ. ನಮ್ಮ ಹುಡುಗಿ ಅಥವಾ ಹುಡುಗ ಮೀನಿನ ಉಂಡೆಯನ್ನು ತಿಂತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ನ ಜ್ಯೂಸನ್ನು ಮಾರ್ತಾ ಇದ್ದಾರೆ ಇಲ್ಲಿ. ಹಾಗೆ ಲೆಮನೇಡ್ ಮಾರ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಜ್ಯೂಸು. ಇಲ್ಲಿ ಫ್ರೆಶ್ ಆರೆಂಜ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಜನ ಯಾಕೆ ಗೊತ್ತಾ ಕ್ಯೂ ಅಲ್ಲಿ ನಿಂತಿದ್ದಾರೆ? ಅಲ್ಲಿ ಹೋಗಿ ಟಿವಿಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಇವ್ರು 3 ಜನ ಟಿವಿಲಿ ಇದ್ದಾರೆ. ನಾನು ಹೋಗ್ತೀನಿ. ಆದ್ರೂ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೈಸ್. ಚೈನಾ ಟೌನ್ನ ಅತ್ಯಂತ ಫೇಮಸ್ ಆದ ಶುಗರ್ ಕೇನ್ ಜ್ಯೂಸ್ನ ಕುಡಿಯೋದಕ್ಕೆ ಇಲ್ಲಿ ಕ್ಯೂ ನೋಡಿ ಹೆಂಗಿದೆ ಅಂತ. ಅಯ್ಯೋ ಇದೆ. ನೋಡಿ ಇಲ್ಲಿ ಫ್ರೆಶ್ ಶುಗರ್ ಕೇನ್ ಅಲ್ಲಿ ಸ್ಕ್ವೀಸ್ ಆಗ್ತಾ ಇದೆ. ಇಲ್ಲಿ ಕೊಡ್ತಾ ಇದ್ದಾರೆ, ತುಂಬಿಸಿ ಕೊಡ್ತಾ ಇದ್ದಾರೆ. ಇದಕ್ಕೆ ಎಷ್ಟುದ ಕ್ಯೂ. ಅಯ್ಯೋ, ಇಲ್ಲಿ ಇನ್ನೊಂದು ಮುಖ್ಯವಾದ ಖಾದ್ಯ ಪಾವ್ ಅಂತ ಹೇಳ್ತಾರೆ. ಒಂಥರ ಇಡ್ಲಿ ಥರ ಇರುತ್ತೆ, ಅದನ್ನ ತಿನ್ನೋದಕ್ಕೆ ಜನ ಜಂಗುಳಿ. ನೋಡಿ ಇಲ್ಲಿ ಇದು ಅನ್ನ, ಇದು ಪಾವ್. ಇಲ್ಲಿ ಬಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ಜನಗಳೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ರೆಡಿಯಾಗಿದ್ದಾರೆ ಊಟ ಮಾಡೋದಕ್ಕೆ. ವಾವ್. ಎಲ್ಲರೂ ಹೇಳ್ತಾ ಇದ್ರು ಬಿನಾಂದು ಫುಡ್ ಕಲ್ಚರ್ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಕಲರ್ಫುಲ್ ಚೈನೀಸ್ ಅಂಗಡಿ ಸಖತ್ತಾಗಿರುತ್ತಲ್ಲ. ಕೆಂಪು ಒಂದು ರೀತಿಯ ಅದ್ಭುತವಾದ ಫೀಲಿಂಗ್ನ ಕೊಡುತ್ತೆ. ಕೆಂಪು ಹಳದಿ, ಇದರಲ್ಲೂ ಕೂಡ ಕರ್ನಾಟಕದ ಬಾವುಟವನ್ನು ನೋಡ್ಬೋದು. ನೋಡಿ ಇನ್ನೊಬ್ಬ ಹುಡುಗ ಸಿಕ್ಕದ. ನಮ್ಮ ಹುಡುಗ ಗೇ ಅಂತೆ, ಓಪನ್ ಆಗಿ ಹೇಳ್ತಾ ಇದ್ದಾನೆ. ವೆರಿ ಗುಡ್. ಮೀಟ್ ಲವ್ಲಿನಾ, ಮೈ ಫ್ರೆಂಡ್. ಶಿ ಈಸ್ ಲೇಡಿ ಬಾಯ್. ಸೇ ಹಾಯ್. ದಟ್ಸ್ ಆಲ್. ಓಕೆ ಬಾಯ್. ಸಿಕ್ಕೋನು ಹುಡುಗ ಓಪನ್ ಆಗಿ ಹೇಳ್ತಾ ಇದ್ದಾನೆ ನಾನು ಗೇ ಅಂತ. ಅಂದರೆ ಅದರಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಈ ದೇಶದ ಓಪನ್ ಕಲ್ಚರ್ನ. ಇಲ್ಲಿ ಆ ರೀತಿ ಭೇದ ಭಾವ ಇಲ್ಲ. ನೀವು ಯಾವುದೇ ಸೆಕ್ಸ್ ಅವರಾಗಿದ್ದರೂ ಕೂಡ ಈ ದೇಶದಲ್ಲಿ ನಿಮ್ಮನ್ನು ಒಪ್ಪಿಕೊಳ್ಳಲಾಗುತ್ತದೆ. ಯಾಕೆಂದರೆ ಆ ಹುಡುಗನ ಜೊತೆ ಇದ್ದ ಅಷ್ಟು ಜನರು ಹುಡುಗಿಯರು ಆಚೆ ಬಂದಿದ್ದಾರೆ ಅವರು ಕೂಡ. ಇನ್ನೊಬ್ಬ ಬ್ಲಾಗರು. ವೆರಿ ಗುಡ್. ಲಾಸ್ಟ್ ಜನ್ಮದ ಲವರ್ ಥರ ನನ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಅಯ್ಯೋ ಚೂಟ್ಬೇಡ. ಎಷ್ಟು ಉದ್ದ ಇದ್ದಾಳೆ ಗುರು, ಭಯಾನಕ ಉದ್ದ ಇದ್ದಾಳೆ ಹುಡುಗಿ. ಜನುಮದ ಗೆಳತಿ, ಉಸಿರಿನ ಒಡತಿ. ಎಲ್ಲ ಕಡೆ ಜನ. ಇಲ್ಲಿ ಬೇರೆ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಹುಡುಗಿ ಲೈಫ್ ಸ್ಟೋರಿ ಕೇಳೋ ಮುಂಚೆ ಚೈನಾ ಟೌನ್ದು ಊಟ ತಿಂಡಿ ಏನು ಅಂತ ಕೇಳೋಣ. ಯಾಕಂದರೆ ಅವ್ಳಿಗೆ ತುಂಬ ಹಸುವಾಗ್ತಾ ಇದೆ ಅಂತ. ಏನಾದ್ರು ಊಟ ಕೊಡಿಸ್ಬಿಡೋಣ. ಇಲ್ಲೇನು ಕೊಡಿಸ್ತಾ ಇದ್ದಾರೆ? ಐಸ್ ಕ್ರೀಮು, ಏನೋ ಬ್ಲೂಬೆರಿ ಐಸ್ ಕ್ರೀಮು, ಏನೇನೋ ಕೊಡ್ತಾ ಇರಲಿ. ಏನೊಂದು ಗೊತ್ತಾಗ್ತಾ ಇಲ್ಲ. ಯು ಆರ್ ದ ಓನರ್? ಓಕೆ 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 ಓಕೆ. ನೋಡಿ ಇದು ಮೋಚಿ ಅಂದ್ಬಿಟ್ಟು ಆ ಥರ ಸ್ಟ್ರೆಚ್ ಮಾಡ್ತಾರೆ ಹಿಟ್ಟನ್ನು. ಅದ್ರ ಒಳಗೆ ಈ ಫ್ರೂಟು, ಐಸ್ ಕ್ರೀಮು, ಮಾವಿನ ಹಣ್ಣು ಮತ್ತು ಬೇರೆ ಬೇರೆ ಕೋಕೋನಟ್ ಪೌಡ್ರು ಎಲ್ಲ ಹಾಕಿ ಕೊಡ್ತಾರೆ.
I'm sleeping all day. You're disturbing me. Tomorrow go to Tagaytay again. ನಮ್ಮ ತಾಯಣ್ಣ ಅವಳು ಏನು ಮಾತಾಡೋದು ಅರ್ಥ ಆಗಿಲ್ಲ. Tagaytay. Tomorrow morning. I don't understand what you speak. ಮನಸ್ಸು ಕದ್ದಿರೋ ಮುದ್ದು ರಾಕ್ಷಸಿ ಕನಸಲಿ ಬಂದ ನನ್ನ ರೂಪಸಿ ಪ್ರೀತಿ ದಾರಿಯಲ್ಲಿ ಕೈಯ ಜೋಡಿಸಿ ತುಸು ದೂರಾಡೆಯುವ ಆಸೆ ನನ್ನನಲ್ಲೇ ನೀನೇ ನನ್ನ ಹೃದಯದ ಮೊದಲ ಹಾಡು ಬಳಿ ಮೆಲ್ಲ ಬಂದು ನೀ ಮಾತನಾಡು ನನ್ನ ಬದುಕಿನ ಪಯಣದಿ ಜೊತೆ ನೀನಗಲು ಇದು ಮದೀನಾ ನಗರದ ಬಹಳ ಐತಿಹಾಸಿಕ ಬ್ರಿಡ್ಜ್. ನಮ್ಮ ಹುಡುಗಿ ಇದ್ದಾಳಲ್ಲ, ಬೆಳಗ್ಗೆ ಎಲ್ಲ ಗುಡ್ ಗರ್ಲ್ ಆಗಿರ್ತಾಳೆ, ಸಂಜೆ ಬ್ಯಾಡ್ ಗರ್ಲ್ ಆಗಿಬಿಡ್ತಾಳೆ. ಸಂಜೆ ಆಗ್ತಿದ್ದಂಗೆ ಮಕೀತಾ ಏರಿಯಾಲಿ ಫುಲ್ ರೆಡಿ ಆಗಿಬಿಟ್ಟು ಮೇಕಪ್ ಎಲ್ಲ ಮಾಡಿಕೊಂಡು ಶಿವಿಲ್ ಅಲ್ಲಿರ್ತಾಳೆ. ಅಂದರೆ ವೇಶ್ಯಾವಾಟಿಕೆಯ ಚಟುವಟಿಕೆಯಲ್ಲಿ ಅವರು ಕೂಡ ತೊಡಗಿಬಿಡ್ತಾರೆ. ಏಕೆಂದರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ವಂತೆ ಜೀವನ ಮಾಡೋದಕ್ಕೆ, ಬೇರೆ ಯಾವ ರೀತಿಯ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೋಡಿ ಟ್ರೈ ಮಾಡಿ, ನಾನು ಬಿಸ್ನೆಸ್ ಮಾಡಿ ಅಂತ. ಸೊ ಯು ಡು ಬಿಸ್ನೆಸ್ ಫ್ರಮ್ ನಾವು ಬಿಸ್ನೆಸ್. ಅವ್ರು ಹೇಳ್ತಾರೆ ಆಲ್ರೆಡಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ, ನಮ್ಮದೇ ಆದ ಬಿಸ್ನೆಸ್. ಆ್ಯಂಡ್ ಟೆಲ್ ಮಿ ಅಬೌಟ್ ಯುವರ್ ಹಿಪ್ಸ್. ಡಿಡ್ ಯು ಡೂ ಸರ್ಜರಿ ಫಾರ್ ದ್ಯಾಟ್? Yeah. Yeah. How? Injection? No, tell me properly. Yeah. Turn. Show. No, really, we want to know. Yeah. Here, you did this surgery. Thailand. Huh? Thailand. How much in Thailand? Yeah. How much it costed you? It's like 195K. 195 ಅಂದ್ರೆ ಆಲ್ಮೋಸ್ಟ್ It's a lipo- 2.5 ಲಕ್ಷ. lipo. It's like Okay. chubby and put here. Oh, so it's real or fake? It's my chubby part. Oh, okay. Wow. ಅಯ್ಯೋ ಕೆಲವು ಸಲ ಇರಿಟೇಷನ್ ಮಾಡ್ತಾರೆ ಜಿಪ್ನಿಯವರು. ನೋಡಿ, ಇವಳ ಬಾಡಿಲಿ ಇದ್ದಂತಹ ಫ್ಯಾಟನ್ನು ತೆಗೆದು ಲೈಪೋಸೆಕ್ಷನ್ ಮೂಲಕ ಹಿಪ್ಸಿಗೆ ಇಂಜೆಕ್ಟ್ ಮಾಡಿ. ಹೌ ಡಿಡ್ ಯು ಗೆಟ್ ದಟ್ ಶೇಪ್? Squat. Exercise. No, the shape of the curve. I need to perfect body. ಓಕೆ. ನನಗೇನಂದರೆ ನೂರಾರು ಪ್ರಶ್ನೆಗಳು. ಇವ್ರು ಯಾಕೆ ಹಿಂಗೆ, ಇವ್ರು ಹಿಂಗಾದ್ರು, ಅವನ್ನೆಲ್ಲ ಒಂದೊಂದೇ ಕೇಳ್ತೀನಿ. ಅರೆ ಆಗೋ ಹಾಗಿದೆ ಹೃದಯಾಘಾತ, ಇದಕ್ಕೆಲ್ಲ ಕಾರಣ ನಿನ್ನ ನೋಟ. ಇವಳಿಗೆ ಮಾವಿನಕಾಯಿ ಬೈಕೆ ಬಂದ್ಬಿಟ್ಟಿದೆ, ಸೊ ಮಾವಿನಕಾಯಿ ಕೊಡಿಸ್ತೀರಿ. ಮನತೇಲಿ ಹೋಗಿದೆ ಹಂತ ಹಂತ, ನಲು ಮೇಲಿ ಬೀಳಲು ಆದೇ ಸ್ವಂತ. ಮಾವಿನಕಾಯಿಗೆ ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ. ಹುಳಿ. ಹೌ ಆರ್ ಯು ಈಟಿಂಗ್ ದಿಸ್? Good taste. ಏನು ಗುರು ಮಾವಿನಕಾಯಿ ರೇಟು 150 ರೂಪಾಯಿ ಅಂತ ಇಷ್ಟಕ್ಕೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಥವಾ ಇಲ್ಲಿ ಟೂರಿಸ್ಟ್ ಬರ್ತಾರೆ ಅಂತ ನಂಗೆ ಕಾಸ್ಟ್ಲಿ ಮಾಡಿದ್ರೇನು. ಆ ಹುಳಿ ಲೊಟ್ಟೆ ತಿನ್ನೋಕ್ಕಾಗದೆ ಒಂದು ಆರೆಂಜ್ ತೊಗೊಂಡೆ. ಅದು ಹೆಂಗೆ ತಿಂತಾರೋ ಇದನ್ನು. ನಿಂದೆ ಹಂಬಲ ಬೇಗ ಬೆಂಬಲ ನೀಡು ನನ್ನಲ್ಲಿ, ಮೂಡಿದೆ ಚಂದನೆ ಗೊಂದಲ, ಆಸೆ ಗೊಂಚಲ ಈಗ ಹಂಚಲ ಮೆಲ್ಲ ನನ್ನಲ್ಲಿ, ಎಲ್ಲೆಡೆ ನಿನ್ನದೇ ಸಪ್ಪಳ. Lovelyna, I want to ask you a question. Later. Doesn't matter. ಜನಗಳ ಮುಂದೆ ಕೇಳ್ಬೇಡ ಕ್ವೆಶ್ಚನ್, ನಂಗೆ ನಾಚಿಕೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ ನಾಚ್ಕೊಂಡು ಎಲ್ಲಿ ಓಡೋಗ್ಬಿಟ್ಲು. ಓಕೆ, ನಾವು ಕಮ್ ಬ್ಯಾಕ್. ಓಕೆ, ಗೋ ದೇರ್. ಯಾ, ಮೈ ಕ್ವೆಶ್ಚನ್ ಫಾರ್ ಯು ಇಸ್, ನಿಮ್ಮ ವಾಯ್ಸ್, ಹೌ ಡಿಡ್ ಯುವರ್ ವಾಯ್ಸ್ ಚೇಂಜ್? ನಿಮ್ಮ ವಾಯ್ಸ್ ಹೇಗೆ ಚೇಂಜ್ ಆಯಿತು ಹುಡುಗನಿಂದ ಹುಡುಗಿಗೆ? ಹೌ ಡಿಡ್ ಯುವರ್ ವಾಯ್ಸ್ ಚೇಂಜ್ ಫ್ರಮ್ ಬೀಯಿಂಗ್ ಅ ಮ್ಯಾನ್ ಟು ಅ ವುಮೆನ್? Thank you for the question. The question is very not complicated for me, but I will answer directly. You can take a hormones to be like a feminine. You are a man. You can put a botox, your muscles being a nice, like a feminine, like jawline. Which hormone? Which hormone you have to take? Like Diane, Germany. Germany hormone. Yeah, take like androcore, many hormones. Alak ng mga Diyosa. Androcore. Yeah. Okay, and Josa. Alak ng mga Diyosa. Placenta. Placenta. Yeah. Okay. And black, like something like Sinomax. It's a Sinomax. Like that something is a new thing. Okay. So now. So now tell me, how many days you have to take for that to become from male? Every morning I take 13 cups salt, any cups, any medicine. 13 cups. Yeah. Huh?
Yeah, and afternoon 10. ವಾಟ್ 13 in morning and afternoon 10. ಟ್ಯಾಬ್ಲೆಟ್ಸ್ Yeah, tablets. ಎವ್ರಿ ಡೇ ಯು ಹ್ಯಾವ್ ಟು ಟೇಕ್ Yeah, and night is 15. ವಾಟ್ ಆರ್ ಯು ಸೇಯಿಂಗ್ Yeah. ವಾಟ್ ಆರ್ ಯು ಸೇಯಿಂಗ್ ರಿಯಲಿ Yeah, it's ಅವ್ರು ಹೇಳ್ತಾ ಇರೋದು ಏನು ಗೊತ್ತಾ, ಪ್ರತಿ ದಿವಸ I have ಬೆಳಗ್ಗೆ a room. In my room, have many ಯು ಹ್ಯಾವ್ ಟು ಶೋ ಮಿ, ಓಕೆ? Yeah, medicine. ನೋಡಿ ಮೆಡಿಸಿನ್ಸ್ ತಗೋಬೇಕಂತೆ ಬೆಳಗ್ಗೆ ರಾತ್ರಿ ಪ್ರತಿ ದಿವಸ. ಯು ಕೆನಾಟ್ ಸ್ಟಾಪ್. Yeah. Because I'm stuck. I'm pregnant. Charot. I'm stuck. I will be like a man. ಓಕೆ, ಆ ಮಾತ್ರೆ ಮತ್ತೆ ಹಾರ್ಮೋನ್ ತೊಗೊಳೋದು ನಿಲ್ಲಿಸಿದ್ರೆ ಮತ್ತೆ ಹುಡುಗ ಆಗ್ಬಿಡ್ತಾರಂತೆ. ಯಪ್ಪ, ಈಗ ಯಾಪೋಗೆ ಜೀಪ್ನಿಲಿ ಹೋಗ್ತೀವಿ. ಓ, ತಲೆ ಎತ್ತಂಗೆ ಇಲ್ಲ ಗುರು ಇಲ್ಲಿ. This is a strong man. 26 ರೂಪಾಯಿ ಕೊಟ್ವಿ, ಅಂದ್ರೆ 26 ಪೈಸೆ ಕೊಟ್ವಿ. ನೋಡಿ ಇವಳು ಹೇಳ್ತಾ ಇದ್ದಾಳೆ, ಇವಳೇ ಫಸ್ಟ್ ಟೈಮು ಜೀಪ್ನಿ ಒಳಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನ್ಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಎಲ್ಲರೂ ನನ್ನ ಕೈಯಲ್ಲಿ ಕಾಸು ಕೊಡ್ತಾ ಇದ್ದಾರೆ, ನಂಗೆ ಈ ಸಿಸ್ಟಮೇ ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳೋದು, ಲೋಕಲ್ಸ್ ಥರ ಟ್ರಾವೆಲ್ ಮಾಡೋದನ್ನ ಫಸ್ಟ್ ತಿಳ್ಕೋಬೇಕು, ಅವಾಗಲೇ ಮಜಾ ಸಿಗೋದು. ಇಲ್ಲಾಂದ್ರೆ ಏನು ಪ್ರಯೋಜನ? ಇವಳು ಬರೀ ಕಾರಲ್ಲಿ ಓಡಾಡ್ತಾಳಂತೆ, AC ಓಡಾಡ್ತಾಳೆ, ವಾಪಸ್ ಬರ್ತಾಳೆ ಅಷ್ಟೇ. ಯಾರೋ ರೋಡಲ್ಲಿ ಹೋಗೋರು 100 pesos ಕೇಳಿದ್ರು. ನೋಡಿ ಎಷ್ಟು ಕೇಳಿದ್ರು? ಯಾರೋ ರೋಡಲ್ಲಿ ಹೋಗೋ ದುಡ್ಡು ಕೇಳಿದ್ರು ಕೊಡ್ತಾರೆ ಮೇಡಮ್. ಸ್ಟಾರ್ಬಕ್ಸಿಗೆ ಬಂದಿದ್ದೀವಿ, ಕಾಫಿ ಬೇಕಂತೆ. ನೋಡಿ ನಮ್ಗೆ ಕೊಡ್ತಾರೋ ಹುಡುಗಿ ಹೆಸರು ಜಾಮ್ ಅಂದ್ಬಿಟ್ಟು. ಇಲ್ಲಿ ಏನಂದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಒಂದೊಂದು ರೀತಿಯ ನಿಕ್ ನೇಮ್ಸ್ ಇರುತ್ತೆ. ಆಗಲೇ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೆ, ಫಿಲಿಪೀನ್ಸ್ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಫಿಲಿಪಿನೋ ಹೆಸರು ಇರುತ್ತೆ, ಆದರೆ ಅದ್ರ ಜೊತೆಗೇ ಒಂದು ನಿಕ್ ನೇಮ್ ಇರುತ್ತೆ. ಈಗ ನಮಗೆ ಸರ್ವ್ ಮಾಡಿದ್ರಲ್ಲ ಹುಡುಗಿ, ಅವಳದು ಒಂದು ದೊಡ್ಡ ಹೆಸರು ಇರುತ್ತೆ, ಫಿಲಿಪಿನೋ ಹೆಸರು. ಆದರೆ ಅವಳಿಗೆ ಎಲ್ಲರೂ ಕರೆಯೋದು ಜಾಮ್ ಅಂತ. ಅಂದರೆ ಅವಳಿಗೆ ಇಟ್ಕೊಂಡಿರ್ತಾಳೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಮನೆಯವ್ರು ಇಟ್ಟಿರ್ತಾರೆ. ಸೊ ವಾಟ್ ಈಸ್ ಯುವರ್ ನಿಕ್ ನೇಮ್? Flovia. What is your actual name? Rain. Huh? Rain. Yeah. ಅಯ್ಯಯ್ಯೋ, ರೈನು, ಗುಡುಗು, ಸಿಡ್ಲು ಅಂತೆಲ್ಲ ಹೆಸರಿಟ್ಕೋತಾರೆ, ಮಳೆ ಅಂತೆಲ್ಲ ಇದೆ. ಸೊ ಈ ದೇಶ ಸ್ಪೆಷಾಲಿಟಿನೇ ಅದು. ಒಂದು ಆಡು ಭಾಷೆಯ ಹೆಸರು, ಇನ್ನೊಂದು ರಿಯಲ್ ಹೆಸರು. ಅಂಗಡಿಲಿ ಏನೇನಿದೆಯೋ ಎಲ್ಲ ಆರ್ಡರ್ ಮಾಡಿದ್ದಾಳೆ ಹುಡುಗಿ. ಕೆಫೆಯಲ್ಲಿ ಒಬ್ಬ ಕಲಾವಿದ ಇಲ್ಲಿ ಕೂತ್ಕೊಂಡು ನೋಡಿ ಹಿಂಗೆ ಬರೀತಾ ಇದ್ದಾರೆ ಅಂತ. ಎಂತೆಂಥ ಟ್ಯಾಲೆಂಟೆಡ್ ಜನ ಇರ್ತಾರೆ. At what age did you become girl? Huh? What age did you become girl? Now you are 26. ಇವಾಗ 26 ವರ್ಷ ಅಲ್ವ ನಿಮಗೆ? ಯಾವ ವಯಸ್ಸಿಗೆ ನೀವು ಹುಡುಗಿ ಆದ್ರಿ? When did you do surgery, everything, and finally become fully girl? 18. 18. So you did full surgery or everything by 18. Who gave you money? ಯಾರು ದುಡ್ಡು ಕೊಟ್ಟರು ನಿಮ್ಮ ಸರ್ಜರಿಗೆ? ಹಾಂ, ex-fiance. Where is he from? Poland. Ask later to people living. ಪೋಲ್ಯಾಂಡಲ್ಲಿರುವಂತಹ ಬಾಯ್ ಫ್ರೆಂಡು ಹಣ ಕೊಟ್ಟು ಸರ್ಜರಿ ಮಾಡಿಸಿ ಸಂಪೂರ್ಣವಾಗಿ ಹೆಣ್ಣಾದ ನಮ್ಮ ಪುಲ್ವಿಯಾ. ನಾನು ಲವ್ಲಿಯಾ ಅನ್ಕೊಂಬಿಟ್ಟಿದ್ದೆ ಅವ್ರ ಹೆಸರು. ಪ್ಲುವಿಯಾ, PLUVIA. ಅದೇನು ಜನ ಸ್ಟಾರ್ಬಕ್ಸಿಗೆ ಬರ್ತಾರೋ ಗೊತ್ತಿಲ್ಲ. ಇದೇನೋ ಜ್ಯೂಸ್ ತೊಗೊಂಡೆ, ಬಾಯಿಗೆ ಇಡೋಕ್ಕಾಗ್ತಾಯಿಲ್ಲ. ಇದು ತಿಂದೆ, ಒಳ್ಳೆ ವಿಚಿತ್ರವಾಗಿದೆ, ಬರೀ ಸಕ್ಕರೆ ಮಯ. ಇವೆಲ್ಲ ತಿಂದರೆ ಡಯಾಬಿಟಿಸ್ ಖಚಿತ. ಸೊ ಆಲ್ ಯುವರ್ ಲೈಫ್ ಯು ಹ್ಯಾವ್ ಟು ಟೇಕ್ ಮೆಡಿಸಿನ್? ಹಾಂ? ನೋ? Not right now. I'm stuck now. Now you don't need to. But you said every morning you have to take tablets. How long? 12 capsules. No. How long? All your life? 10 years. 10 years you have to take. Oh, 10 ವರ್ಷ ಟ್ಯಾಬ್ಲೆಟ್ಸ್ ನೋಡ್ಬೇಕಂತೆ. ಸೊ ಇಲ್ಲಿ ಪಕ್ಕ ಕೂತಿದ್ರಲ್ಲ ಆರ್ಟಿಸ್ಟು, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ವಾವ್, ಯು ಆರ್ ಅಮೇಝಿಂಗ್. ವಾಟ್ ಈಸ್ ಯುವರ್ ನೇಮ್? ಹಾಂ, ಶಾನ್. ಮೈ ನೇಮ್ ಇಸ್ ರಾಮ್. ಐ ಆಮ್ ಫ್ರಮ್ ಇಂಡಿಯಾ. ಸೊ ಇವಾಗ ಕೇಳಿದೆ ಅವ್ರಿಗೆ, ನನ್ನ ಡ್ರಾಯಿಂಗ್ ಮಾಡ್ತೀರಾ ಅಂತ, ಅದಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಈಗ ಟೈಮ್ ಫಾರ್ ರಿವೀಲ್. ಶಾನ್ ನನ್ನ ಚಿತ್ರವನ್ನು ಬರೆದಿದ್ದಾನೆ ಕೆಲವೇ ನಿಮಿಷಗಳು. ವಾವ್, ಐ ಲವ್ ಇಟ್ ಬ್ರೋ. ಇಟ್ಸ್ ಸೋ ನೈಸ್, ಸೊ ಯುನೀಕ್. ಓ ವಾವ್, ನನ್ನ ಕ್ಯಾಮ್ರಾ ಕೂಡ ಕೈಯಲ್ಲಿ ಇಟ್ಕೊಂಡಿರೋದು ಬರ್ದಿದ್ದಾನೆ. ವಾವ್, ಐ ಲೈಕ್ ಇಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಫುಲ್ ಲವ್ ಆಗ್ಬಿಟ್ಟಿದೆ ನನ್ನ ಮೇಲೆ ಹುಡುಗಿಗೆ. ಹುಡುಗಿ ಅಂತ ಕರೆಯೋಕ್ಕೂ ಇಲ್ಲ. ಏನು ಮಾಡ್ತಾ ಇದೆಯಾ? ಅಯ್ಯಪ್ಪ, ಜಗವನೇ ಮರೆವೇನು ನಾನು ನೀನೊಮ್ಮಗಲು
ಬೆಚ್ಚನೆ ಪ್ರೀತಿಲಿ ಬಚ್ಚಿ ಇಡುವೆ ನಿನ್ನನ್ನು. ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಟ್ರಾನ್ಸ್ಜೆಂಡರ್ಸು ಪ್ರೆಗ್ನೆಂಟ್ ಆಗ್ಬೋದಾ ಇಲ್ವಾ ಅಂತ. ಇವ್ರು ಕೇಳ್ತಾ ಇದ್ದಾಳೆ, ನನಗೂ ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇದೆ ಅಂತ. ಆದರೆ ಆ ರೀತಿ ಆಗಲ್ಲ, ಯಾಕೆಂದರೆ ಇವರ ದೇಹದಲ್ಲಿ ಯೂಟ್ರಸ್ಸೇ ಇರಲ್ಲ. ನೋಡಿ ಎಷ್ಟು ಕ್ವಶನ್ಸ್ ಹುಟ್ಟುತ್ತೆ ಅಂತ. ಮಾತಾಡ್ತಾ ನಾನು ಏನಂದರೆ ನನ್ನ ಮನಸ್ಸೊಳಗೆ ಏನು ಕೇಳಬೇಕು ಅನ್ಸೋದೋ ಕೇಳ್ತಾ ಇದ್ದೀನಿ. ಅವಳು ಅಷ್ಟೇ ಯಾವುದೇ ರೀತಿ ಬೇಜಾರು ಮಾಡ್ಕೋತಾ ಇಲ್ಲ, ಅಥವಾ ಇವ್ನು ಯಾಕೆ ಹಿಂಗೆ ಕೇಳ್ತಾನೆ ನನ್ನನ್ನು ಅಂತ ಅನ್ಕೋತಾ ಇಲ್ಲ. ಒಂದು ಸ್ವಲ್ಪ ನಾಚಿಕೆ ಪಡ್ಕೋತಾ ಹೇಳಿ, ಆದರೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಲು. ಈಗ ಅವಳು ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ಅವಳು ರೂಮ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ. ವೆರಿ ಗುಡ್. ಇದು ಫಸ್ಟ್ ಅನುಭವ. ನಾನು ಕೇಳ್ತಾ ಇದ್ದೆ ಎಷ್ಟು ಚಾರ್ಜ್ ಮಾಡ್ತೀಯಾ ಬೇರೆಯವ್ರ ಜೊತೆಗೆ ಇರೋದಕ್ಕೆ ಈವ್ನಿಂಗ್ ಅಂತ. ಅದಕ್ಕೆ ಅವ್ರು ಹೇಳಿದ್ಲು, ಒಂದು ದಿವಸ ಪೂರ್ತಿ ಇರೋದಕ್ಕೆ ಫಾರಿನರ್ಸ್ ಬರ್ತಾರಂತೆ ಬೇರೆ ಬೇರೆ ದೇಶಗಳಿಂದ, ಪೋಲ್ಯಾಂಡ್ ಎಲ್ಲ ಯುರೋಪಿಯನ್ ಕಂಟ್ರೀಸಿಂದ ಹಿಡಿದು ಅಮೇರಿಕನ್ಸ್ ಎಲ್ಲರೂ. $400 ಅಂದರೆ 20,000 pesos, ಆಲ್ಮೋಸ್ಟ್ 4 ಅಂದರೆ 9 4 36, 36,000 ತಗೋತಾಳಂತೆ ಒಂದು ದಿವಸ ಪೂರ್ತಿ ಕಳೆಯೋದಕ್ಕೆ. ಆಲ್ ಸರ್ವಿಸಸ್ ಇನ್ಕ್ಲೂಡೆಡ್. ಇವಾಗ ಟ್ಯಾಕ್ಸಿ ಬುಕ್ ಮಾಡಿ ಟ್ಯಾಕ್ಸಿ ಬಂದಿದೆ. ಒಬ್ಬೊಬ್ಬರು ಜನ ಒಂದೊಂಥರ ಜಡ್ಜ್ ಮಾಡದೆ ನೋಡಿದಾಗ ಜಗತ್ತು ಬೇರೆ ಥರನೇ ಕಾಣುತ್ತೆ. ಈಗ ಪುಲ್ವಿಯಾ ರೂಮ್ಗೆ ಹೋಗ್ತಾ ಇದ್ದೀವಿ. ನಾನು ಫ್ಯೂಚರ್ ಹಸ್ಬೆಂಡ್ ಅಂತೆ. My wife. Oh, you're cooking your wife. Hi, wife. Hi. How are you, beautiful? I'm good. Good to see you again. ಸೊ ನನಗೋಸ್ಕರ ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಇವ್ರ ರೂಮು. ಇವರ ಜೀವನ ಹೆಂಗಿದೆ, ಹೆಂಗೆ ಬದುಕ್ತಾ ಇದ್ದಾರೆ ನೋಡೋಣ ಬನ್ನಿ. ವೇರ್ ಇಸ್ ಯುವರ್ ರೂಮ್? Here. ಇಟ್ಸ್ ಫಿನಿಶ್ಡ್. Yeah, it's good. ಹಾಂ, It's good. ದಿಸ್ ಇಸ್ ವೇರ್ ಯು ಆರ್ ಸ್ಟೇಯಿಂಗ್. ವಾವ್, ಇಲ್ಲಿ ನೋಡ್ರಿ, ಇಲ್ಲಿ ರೂಮಲ್ಲಿ ನೋಡಿ, ಇಲ್ಲಿ ಕಾಂಡಮ್ ಎಷ್ಟಿಟ್ಟಿದ್ದಾರೆ. ಓ ಓಕೆ. My 200. ನೋ 200. ಓಕೆ. Don't be panulay this. ಸೊ ರೂಮ್ ಸ್ಟಾರ್ಟ್ ಆಗೋ ಮುಂಚೆನೇ ಮುಗ್ದೋಗ್ಬಿಡುತ್ತೆ. ಭಾಳ ಚಿಕ್ಕದಾಗಿದೆ. ಎ ಸಿ, ವೇರ್ ಇಸ್ ಎ ಸಿ? ನೋ ಎ ಸಿ. ಫ್ಯಾನ್. 2 ಫ್ಯಾನ್ ಇಟ್ಕೊಂಡಿದ್ದಾರೆ. Aircon next week though. ಸೊ ಶೋ ಮಿ ಯುವರ್ ರೂಮ್. ಗಿವ್ ಮಿ ಯುವರ್ ರೂಮ್ ಟೂರ್. It's my room tour. ಶೋ ಮಿ ವಾಟ್ ಆಲ್ ಯು ಹ್ಯಾವ್. No, give me 200. ಇಲ್ಲಿ ನೋಡಿ, ಇಲ್ಲಿ ಲೂಬ್ರಿಕೆಂಟ್, ಸಾಸಿ ಸ್ಟ್ರಾಬೆರಿ. ಅಬ್ಬಾ ಅಬ್ಬಾ No, ಅಬ್ಬಾ. what are- ಸೊ ಹೌ ಮಚ್ ರೆಂಟ್ ಆರ್ ಯು ಪೇಯಿಂಗ್ ಫಾರ್ ದಿಸ್ ರೂಮ್? It's like $150. Huh? $150. $150 ಅಂದರೆ ಸರಿ ಸುಮಾರು ಒಂದು 15,000 ರೂಪಾಯಿ ಕಟ್ತಾ ಇದ್ದಾರೆ ತಿಂಗಳಿಗೆ. ಸೊ ಯು ಬ್ರಿಂಗ್ ಬಾಯ್ ಕಮ್ ಹಿಯರ್? ನೋ. No. Huh? Nobody come here. You first time. I'm the first boy. Yeah. ನಾನೇ ಫಸ್ಟ್ ಹುಡುಗ ಅಂತ ಇಲ್ಲಿಗೆ ಬರ್ತಾ ಇರೋದು. ಯಪ್ಪ. ಸೊ ಆರ್ ಯು ಕ್ರಿಶ್ಚಿಯನ್? Uh-huh. ನೋಡಿ, ಇಲ್ಲಿ ಕ್ರಾಸ್ ಇದೆ, ಚೆನ್ನಾಗಿದೆ. ಈ ಕಡೆ ಹೋದ್ರೆ ಈ ಕಡೆ ಮುಟ್ತಾಳೆ, ಆ ಕಡೆ ಹೋದ್ರೆ ಆ ಕಡೆ ಮುಟ್ತಾಳೆ. ಡೋರ್ ಬೇರೆ ಕ್ಲೋಸ್ ಮಾಡಿಬಿಟ್ಟಿದ್ದಾಳೆ, ಓಡೋಕ್ಕೂ ಆಗಲ್ಲ. ಸೊ ದಿಸ್ ಇಸ್ ಆಲ್ ಯುವರ್ ಲೈಫ್ ಇಸ್. ಸೊ ವಾಟ್ ಆರ್ ದ ಕಾಸ್ಮೆಟಿಕ್ಸ್ ಯು ಯೂಸ್? ಶೋ ಮಿ. ನೋಡಿ, ನಮ್ಮ ಹುಡುಗಿ ತೋರಿಸ್ತಾಳೆ ಯಾವ್ಯಾವ ಹಾರ್ಮೋನು ಪ್ರತಿ ದಿವಸ ತಗೋತಾಳೆ ಅವಳು ಅಂತ. Only 2. ಸೊ ವಾಟ್ ಈಸ್ ದಿಸ್ ಹಾರ್ಮೋನ್? Yeah. ಮಯೋ ಇನ್ಸ್ಟಾಲ್ ಡಿ ಕಿರೋ ಇನ್ಸ್ಟಾಲ್. ಓಕೆ, ಏನೋ ಗೊತ್ತಿಲ್ಲ, ನೀವೆಲ್ಲ ಮಾಡ್ಕೊಳ್ಳಿ. ಇಸ್ಟ್ರೋಜನ್ ಅಂದರೆ ಫೀಮೇಲ್ ಹಾರ್ಮೋನು. ಆಮೇಲೆ ಹರ್ದಿ ಹೇರ್ ಡೋ ಬೂಮ್ಸ್. ವಾಟ್ ಈಸ್ ದಿಸ್? Her dome. From his to her. Yeah, her dome. What does it happen? Show me how it is inside. A medicine. Show me inside. Oh. You want to take? No, I don't want to take. ಇದನ್ನು ತೊಗೊಂಡ್ರೆ ಹುಡುಗ ಹುಡುಗಿ ನಾನು ಅವನಲ್ಲ ಅವಳು ಆಗ್ಬಿಡ್ತಾಳೆ. ನನಗೆ ಸಂಚಾರಿ ವಿಜಯ್ ನನ್ನ ಸ್ನೇಹಿತ ನೆನಪಾಗ್ತಾ ಇದ್ದಾನೆ. ಅವರು ಎಂಥ ಪಾತ್ರ ಮಾಡಿದರು, ನ್ಯಾಷನಲ್ ಅವಾರ್ಡ್ ವಿನಿಂಗ್ ಪಾತ್ರ. ನಾನು ಅವನಲ್ಲ ಅವಳು, ಎಂಥ ಪಿಕ್ಚರು. ವಾವ್. Show me more, baby. It's not already. It's a. Show me some more. There are so many things. What is all this? It's same medicine. Okay. Same. Ido? What is this? Same. No, there is something else. Wala, same. Oh. Laro ka, same pa rin medicine din, laro. ನೋಡಿ ಇಲ್ಲಿ ಡಯಾನ್, ಇವೆಲ್ಲ ಏನೇನೋ ಇದೆ. ಇವನ್ನೆಲ್ಲ ರೆಗ್ಯುಲರ್ ಆಗಿ ತೊಗೊಳ್ಬೇಕಂತೆ. ಸೊ ವಾಟ್ ಇಸ್ ದಿಸ್? It's the same. It's the same box. ಒಂದು ಫುಲ್ ಬಾಕ್ಸೇ ಇದೆ. ಸೊ ಎವ್ರಿ ಡೇ ಯು ಹ್ಯಾವ್ ಟು ಟೇಕ್, ರೈಟ್? Yeah, every single day. ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. Yeah. ಓಕೆ. ವಾವ್, ದಿಸ್ ಅಮೇಜಿಂಗ್. ಈ ಮೇಡಮ್ ವಾಪಸ್ ಬಂದಿದ್ದೀನಿ ಸಲೂನ್ಗೆ. ಈ ಮೇಡಮು ಕೂಡ ಒಂದು ಸಮಯದಲ್ಲಿ ವೇಶ್ಯಾವಾಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ರಂತೆ. ಅವರು ಲೇಡಿ ಬಾಯ್ ಅವರು ತುಂಬ ಕಷ್ಟಪಟ್ಟು ಇವತ್ತು ಒಂದು ಸ್ವಂತವಾದ ಸಲೂನ್ ಇಟ್ಕೊಂಡಿದ್ದೀನಿ. 35 ವರ್ಷದವರೆಗೂ ನನ್ನ ಲೈಫಲ್ಲಿ ಎಲ್ಲ ರೀತಿಯ ನರಕ ಯಾತ್ರೆನ ಅನುಭವಿಸಿದ್ದೀನಿ. ಬಟ್ ಯಾವ ರಿಗ್ರೆಟ್ಸು ಇಲ್ಲ.
ಇವತ್ತು ಖುಷಿಯಾಗಿದ್ದೀನಿ. ಇವತ್ತು ಯಾವುದೇ ರೀತಿಯ ವೇಶ್ಯಾವಾಟಿಕೆಯ ಕ್ರಿಯೆಯಲ್ಲಿ ನಾನಿಲ್ಲ, ಹೊರಗೆ ಬಂದಿದ್ದೀನಿ. ಅದರಿಂದ ಥೈಲ್ಯಾಂಡ್ಗೆ ಹೋಗಿ ಸರ್ಜರಿ ಕೂಡ ಮಾಡಿಸ್ಕೊಂಡ್ಬಂದಿದ್ದೀನಿ ಅಂತ ಫುಲ್ ಸ್ಟೋರಿ ಹೇಳ್ತಾಯಿದ್ರು. ರೆಕಾರ್ಡ್ ಮಾಡೋದು ಬೇಡ ಅಂದರು, ಅದಕ್ಕೋಸ್ಕರ ರೆಕಾರ್ಡ್ ಮಾಡಲಿಲ್ಲ. ಇವಾಗ ಸಲೂನಲ್ಲಿ ಹೇರ್ ಕಟ್ಟಿಂಗ್ ಸ್ಪೆಷಲಿಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅವ್ರದ್ದೇ ಸಲೂನ್ ಥರ ಲೆಕ್ಕ ಇದು. ಮೇಡಮ್ ಬಂದಿದ್ದಾರೆ, ಇಲ್ಲಿ ಕೂತಿರೋ ಮೇಡಮ್ಮು, ಅವರು ರೆಸ್ಕ್ಯೂ ಆಪ್ರೇಷನ್ಸ್ ಹೆಡ್ ಅಂತೆ. ಇಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಆಗುತ್ತಲ್ಲ ಅಂಥವ್ರನ್ನು ಕಾಪಾಡ್ತಾರೆ. ಕಳೆದ 10 ವರ್ಷದಿಂದ ಆ ಕೆಲಸ ಮಾಡ್ತಾಯಿರಂತೆ. ನೋಡಿ ನಮ್ಮ ಬ್ರದರ್ ಲುಕ್ಕು ಆ್ಯಕ್ಚುಲ್ ಹೇಗಿದೆ ಅಂತ, ಇವಾಗ ಹೇಗಿದ್ದಾರೆ ಅಂತ. ಬ್ರದರ್ಗೆ ಅವ್ರಿಗೆ ಪಾರ್ಟ್ನರ್ ಇದ್ರಂತೆ. ಅಂದರೆ ಗೇಲಿ ಕೂಡ ಒಬ್ಬಳು ಹುಡುಗಿ ಥರ ಬಿಹೇವ್ ಮಾಡ್ತಾರೆ, ಒಬ್ರು ಹುಡುಗನ ಥರ ಬಿಹೇವ್ ಮಾಡ್ತಾರೆ. ಇವರು ಹುಡುಗಿಯ ಪಾತ್ರವನ್ನು ತಗೋತಾರಂತೆ. ನೋಡಿ, ಇದು ಇವರ ತಂದೆ ತಾಯಿಯ ಫೋಟೋ. ಇವರನ್ನ ಇದೇ ರೀತಿಯಲ್ಲಿ ಒಪ್ಕೊಂಡಿದ್ದಾರೆ, ಯಾವುದೇ ರೀತಿ ದೂರ ತಳ್ಳಿಲ್ಲ. ನೋಡಿ, ಗುರ್ತೇ ಸಿಗಲ್ಲ ಇದೇ ಪರ್ಸನ್ ಇವರು ಅಂತ, ಚಾನ್ಸೇ ಇಲ್ಲ. ನೋಡಿ ಹೆಂಗಿದ್ದಾರೆ. ಬ್ರದರ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಹುಡುಗಿರು ನೋಡಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ ಅಂತ. ಸೊ ಯು ಡೋಂಟ್ ಲೈಕ್ ಗರ್ಲ್ಸ್? As friends, it's okay. But you cannot have their beauty, but I can't. You cannot have sex with them. No, Why? because I don't feel it. I'm not into, Not into girls. Okay. ಅವರು ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ರಂತೆ, ಆದರೆ ಪರ್ಸ್ನಲ್ ರೀಸನ್ಸಿಂದ ಬ್ರೇಕಪ್ ಮಾಡ್ಕೊಂಡ್ರಂತೆ. ಸೊ ಇವರಲ್ಲೂ ಕೂಡ, ಗೇಯಲ್ಲೂ ಕೂಡ ರಿಲೇಷನ್ಶಿಪ್ಸ್ ಇರುತ್ತೆ. ಒಬ್ಬರು ಹುಡುಗಿಯ ಪಾತ್ರವನ್ನು ತಗೋತಾರೆ, ಒಬ್ಬರು ಹುಡುಗನ ಪಾತ್ರವನ್ನು ತಗೋತಾರೆ. ಸೊ ಬೆಡ್ ಮೇಲೂ ಕೂಡ ಅದೇ ರೀತಿಯ ಪ್ರಕ್ರಿಯೆ ನಡೆಯುತ್ತೆ. ಒಬ್ಬರು ಹುಡುಗಿಯಾಗಿ ಬಿಹೇವ್ ಮಾಡ್ತಾರೆ, ಇನ್ನೊಬ್ಬರು ಹುಡುಗನಾಗಿ ಬಿಹೇವ್ ಮಾಡ್ತಾರೆ. ಸೊ ನಮ್ಮ ಬ್ರದರ್ ಪಾತ್ರ ಹುಡುಗಿದಾಗಿತ್ತು. ಈ ರೀತಿ ಇವ್ರದ್ದು ಅಂದರೆ ಒಂಥರ ಒಳಗೆ ಹೋಗ್ತಾ ಪ್ರಶ್ನೆಗಳು ಕೇಳ್ತಾ ಇದ್ರೆ ಇನ್ನೂ ಸಾಕಷ್ಟು ವಿಷಯಗಳಿದೆ, ಎಲ್ಲನೂ ಹೇಳೋಕ್ಕಾಗಲ್ಲ ವೀಡಿಯೋಸಲ್ಲಿ. ಬಟ್ ಇದು ಒಂದು ರೀತಿಯ ಒಂದು ಹೊಸ ಜಗತ್ತು ಅಂತಲೇ ಕರಿಬೋದು. ಬಟ್ ವೆರಿ ಸಿಮಿಲರ್, ಬಟ್ ನಾಟ್ ಸಿಮಿಲರ್. ಒಳ್ಳೆ ಅಡುಗೆ ಮಾಡ್ಕೊಂಡು ತೊಗೊಂಬರ್ತಾರೆ ನಮ್ಮ ಮೇಡಮ್ಮು. ವಾವ್, ನೋಡಿ ಅನ್ನ ಮಾಡಿದ್ದಾರೆ, ಅದೋಬೋ ಮಾಡಿದ್ದಾರೆ. ಅದೋಬೋ ಅಂದರೆ ಮೋಸ್ಟ್ ಫೇಮಸ್ ಫಿಲಿಪಿನೋ ಡಿಶ್ಶು. ವಾವ್, ಥ್ಯಾಂಕ್ ಯು. Thank you. So proud of you. Thank you, bro. To be one of my friends. ಪಯಣದಿ ಜೊತೆ ನೀನಗಲು ದಿನ ಹರುಷವೇ ತುಂಬಿದೆ ರಾತ್ರಿ ಹಗಲು. You like it? We're getting ready, getting ready at the dance floor. So turn the lights on. You know just what we're here for. We're moving like a wolf pack. Feel the bass attack. Feel us growing strong. ಇದು ಮಕಾತಿ ಏರಿಯಾದ ರಾತ್ರಿ ದುನಿಯಾ. ಇಲ್ಲಿ ಮಿಡ್ಜೆಟ್ ಬಾಕ್ಸಿಂಗು ಅಂದರೆ ಕುಲ್ಡ್ರ್ ಬಾಕ್ಸಿಂಗ್ ಫೈಟು ಮತ್ತು ಇನ್ನೂ ಏನೇನೋ ಬೇರೆ ರೀತಿಯ ಶೋಗಳು ಪ್ರತಿಯೊಂದು ನಡೆಯುತ್ತೆ. ಸೊ ಶೂಟಿಂಗ್ ಕಷ್ಟ, ಅದಕ್ಕೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ಎಲ್ಲ ಬಾರ್ಗಳ ಆಚೆನೂ ಫುಲ್ ಗಲಾಟೆ ನಡೀತಾ ಇರುತ್ತೆ, ಕರಿತಾ ಇರ್ತಾರೆ ಹುಡುಗರನ್ನ. ಇಲ್ಲಿ ರೋಡ್ ತುಂಬ ಕಾಲ್ ಗರ್ಲ್ಸ್ ನಿಂತಿರೋದು ನೋಡ್ಬೋದು ನೀವು ದೂರದವರೆಗೂ. ಫಿಲ್ಲಿಂಗ್ ಸ್ಟೇಷನ್ ಅನ್ನೋ ಪಬ್ಬು ಈ ಏರಿಯಲ್ಲಿ ಬಹಳ ಫೇಮಸ್ಸು. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಒಳಗೆ ಫುಲ್ಲು ಒಂದು ಹೊಸ ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಇದು 24 hours ಬಾರ್ ಮತ್ತು ಪಬ್ಬು. ಎಷ್ಟು ಸಕಲಾಗಿದೆ ಅಂತ. ಗ್ಯಾಸೋಲಿನ್ ಸ್ಟೇಷನ್ಸು. ಓ, ಯು ಡೂಯಿಂಗ್ ಫೋಟೋ? ಸಾರಿ, ಪ್ಲೀಸ್ ಕಂಟಿನ್ಯೂ. ಸಖತ್ತಾಗಿದೆ ಜಾಗ ಮಾತ್ರ. ಎಲ್ಲ ವಿಂಟೇಜ್ ಕಾರ್ಸು, ಸ್ಕೂಟರ್ಸು ಪ್ರತಿಯೊಂದು ಜೋಡಿಸಿದ್ದಾರೆ. ಇಲ್ಲಿಂದ ನೀವು ಆಚೆ ತೋರಿಸ್ತೀನಿ ನೋಡಿ ನಿಮಗೆ ದುನಿಯಾ. ಅಲ್ಲಿ ನಿಂತಿದ್ದಾರಲ್ಲ ಅವರೆಲ್ಲ ವೇಶ್ಯಾವಾಟಿಕೆಯಲ್ಲಿ ತೊಡಗಿರುವಂತಹ ಹೆಣ್ಣುಮಕ್ಕಳು ಮತ್ತು ತುಂಬ ಲೇಡಿ ಬಾಯ್ಸ್ ಇದ್ದಾರೆ ಇಲ್ಲಿ. ಈ ಊರಲ್ಲಿ ಎಸ್ಪೆಷಲಿ ಮನಿಲಲ್ಲಿ ನೋಡಿದೆ, ಅರ್ಧಕ್ಕರ್ಧ ಜನ ಲೇಡಿ ಬಾಯ್ಸು. ಹಳೆಯ ಕಾಲದ
ಗೋಕಾರ್ಟ್ ಕಾರು, ವಾವ್, ಹಳೇ ಕಾಲದ ವಸ್ತುಗಳು, ಕೋಲಾ ಬಾಟ್ಲು ಆ ಟೈಮಲ್ಲಿ ಹೆಂಗಿತ್ತು, ಸಾಕ ಮಾಡಿ ನನ್ನ ಜಾಗ. ಮೇಲೋದ್ರೆ ಮೋಸ್ಟ್ಲಿ ಪಬ್ ಅನಿಸುತ್ತೆ. ಅದಾದಮೇಲೆ ಇನ್ನೊಂದು ಸ್ಕ್ಯಾಮ್ ಇದೆ ಇಲ್ಲಿ. ಅಲ್ಲಿ ಮಕ್ಳು ಇರ್ತಾರಲ್ಲ, ಆ ಥರ ಚಿಕ್ಕ ಮಕ್ಕಳನ್ನ ನೀವು ನಡ್ಕೊಂಡು ಹೋಗ್ತಾಯಿದ್ರೆ ಬಂದು ತಬ್ಗೊಳಕ್ಕೆ ಹೇಳ್ತಾರೆ. ಫುಲ್ ತಬ್ಕೊಂಡ್ಬಿಡ್ತಾರೆ. ಹೆಂಗಂದರೆ ಎಲ್ಲ ಮಕ್ಕಳು ಒಟ್ಟೊಟ್ಟಿಗೆ ಬಂದು ತಬ್ಕೊಂಡು ಹಣವನ್ನು ಕೇಳ್ತಾರೆ. ಒಂಥರ ಹಿಂಸಾತ್ಮಕ ಸ್ಥಿತಿ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ. ಅದು ಒಂದು ಕೂಡ ಇಲ್ಲಿ ಅನುಭವಿಸ್ಬೇಕಾಗತ್ತೆ. ನೋಡಿ, ಡೀಲ್ಗಳು ನಡೀತಾ ಇರುತ್ತೆ. ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಕೂಗ್ತಾ ಇರ್ತಾರೆ, ಮಸಾಜ್ ಅಂತ ಹೇಳ್ತಾರೆ. ನಿಮ್ಮ ಹೋಟ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅಥವಾ ಅವ್ರ ಜೊತೆಗೆ ಹೋದರೆ ಅವ್ರ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳೆಲ್ಲ ಯೋ ಬರ್ತ್ರೆ ಹರ್ ಬರ್ತ್ರೆ ಯಾ ಮೋಸ್ಟ್ಲಿ ಬರ್ತ್ರೆ ಅನಿಸುತ್ತೆ. ಎಲ್ವಿಸ್ ಪ್ರೆಸ್ಲಿ ಅವ್ರದ್ದು ಎಲ್ಲ ಫೋಟೋಗಳೆಲ್ಲ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಜಾಗ ಮಾತ್ರ. ಬ್ರೋ ವಾಟ್ಸಪ್ ಮಾರ್ನಿಂಗ್. ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಜಾಗನ. ವಾವ್, ನಾನು ನೋಡಿದಂಥ ಸಖತ್ ಅದ್ಭುತವಾದ ಜಾಗ ರೀ ಇದು. ವೇಟರ್ಸ್ ನೋಡಿ ಹೆಂಗಿದ್ದಾರೆ ಅಂತ ಇಲ್ಲಿ. ವಾವ್, ಐ ಲೈಕ್ ಯು ಡ್ರೆಸ್. ವಾವ್, ಈ ಥರ ಒಂದು ಪಬ್ ನಾನು ನೋಡೇ ಇಲ್ಲ ರೀ ಯಾವತ್ತೂ. ಇಲ್ಲಿ ನೋಡಿ, ಕಾರ್ ಒಳಗೆ ಇವ್ರಿಗೆ ಊಟ. ಕಾರ್ ಒಳಗೆ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ವಾವ್, ಇದು ಉದ್ದ ಫೇಮಸ್ ಅಮೇರಿಕನ್ ಕಾರು, ಅದ್ರ ಒಳಗೆ ಡೈನಿಂಗು. ಭಾಳ ಕಮ್ಮಿ ಜಾಗದಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗೋಕ್ಕೆ ಸಾಧ್ಯ. ವಾವ್. ಬರ್ಗರ್ ಮತ್ತು ವೆನಿಲಾ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ದೆ. ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಬರ್ಗರ್ 700 ರೂಪಾಯಿ, ಅಂದರೆ ಆಲ್ಮೋಸ್ಟ್ 1000 ರೂಪಾಯಿ ಲೆಕ್ಕ ಇಲ್ಲಿಗೆ. ಫ್ರೈಸು, ಆನಿಯನ್ನು ಮತ್ತು ಇನ್ನೇನೋ ಕೊಟ್ಟಿದ್ದಾರೆ. ವೆನಿಲಾ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ ನೋಡಿ. ವೆನಿಲಾ ಮಿಲ್ಕ್ ಶೇಕ್ ಜೊತೆಗೆ ಎಕ್ಸ್ಟ್ರಾ ವೆನಿಲಾ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ. ಈ ಥರ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಡೈನಿಂಗ್ನ. ವಾವ್, ಅಮೇಝಿಂಗ್. ನನ್ನ ಇಡೀ ಲೈಫಲ್ಲಿ ಇಷ್ಟು ಚೆಂದ ಇರುವಂತಹ, ಇಷ್ಟು ಸೂಪರ್ ಆಗಿರುವಂತಹ ವೆನಿಲಾ ಮಿಲ್ಕ್ ಶೇಕ್ ಕುಡಿದಿಲ್ಲ ಗುರು. ಮಾತೇ ಬರ್ತಾ ಇಲ್ಲ, ಹಂಗಿದೆ. ನಿಮ್ಮ ಮಕಾತಿ ನೈಟ್ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಹಾಗೆ ಮನಿಲಾ ಎಕ್ಸ್ಪೀರಿಯನ್ಸಲ್ಲಿ ಖಂಡಿತ ಫಿಲ್ಲಿಂಗ್ ಸ್ಟೇಷನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಮ್ಮ ಬ್ರದರ್ ನೋಡಿ ಇಲ್ಲಿ ವಯಾಗ್ರಾ ಮಾಡ್ತಾ ಇದ್ದಾರೆ ರಾತ್ರಿ. ಸಿಯಾಲಿಸ್ ಆ್ಯಂಡ್ ವಯಾಗ್ರಾ 1000 mg. ವೆರಿ ಗುಡ್ ಬ್ರೋ. This one? 1,500. 1,500? For tablet. For 4? Yeah. And this one? Same price. Same price, both of them? ಓಕೆ. ನಮ್ಮ ಹುಡುಗಿ ನೋಡಿ ಆಲ್ರೆಡಿ ಇನ್ನೊಬ್ಬ ಹುಡುಗನ ಜೊತೆ ಸೆಟ್ ಮಾಡ್ಕೊಂಡೇ ಬಿಟ್ಲು ರಾತ್ರಿಗೆ. ನೈಟ್ ಲೈಫ್ ತೋರಿಸೋದಕ್ಕೋಸ್ಕರ ಇನ್ನೊಂದು ಬಾರಿಗೆ ಬಂದು ಕೂತ್ಕೊಂಡೆ. ನೀವು ಈ ಕಡೆ ಹೆಂಗೆ ಟರ್ನ್ ಮಾಡೋದು ನೋಡಿ, ಇವರು ವಯಾಗ್ರಾ ಮಾರೋನು. ಅಲ್ಲಿ ಎಲ್ಲ ನಿಂತಿದ್ದಾರೆ ರಾತ್ರಿ ಆಚೆ ಕಡೆ ಪಿಕಪ್ಗೆ. ಮುಕ್ಕಾಲು ಭಾಗ ಎಲ್ಲ ಲೇಡಿ ಬಾಯ್ಸು. ಇಲ್ಲಿ ಎದುರುಗಡೆ ಒಬ್ಬ ಸೌದಿ ಅರೇಬಿಯಾ ಪರ್ಸನ್, ಇವಾಗಷ್ಟೇ ನನ್ನ ಮಾತಾಡಿಸ್ತಾ ಇದ್ದ. ತಮ್ಮೂರಲ್ಲಿ ಎಲ್ಲರೂ ಏನೂ ಮಾಡಲ್ಲ ಅಂತಾರೆ, ಇಲ್ಲಿ ಬಂದು ಎಲ್ಲ ಮಾಡ್ತಾರೆ. ಈ ಶಾರ್ಟ್ ತೋರಿಸೋದಕ್ಕೋಸ್ಕರ ಈ ಬಾರಲ್ಲಿ ಕೂತ್ಕೊಂಡು ಒಂದು ಬಿಯರ್ ಕುಡಿತಾ ಇದ್ದೀನಿ. ನಿಧಾನಕ್ಕೆ ಕುಡಿಬೇಕು. ಸೊ ಇಲ್ಲಿ 2 ಥರ ದಂಧೆ ನಡೆಯುತ್ತೆ. ಒಂದು ಶಾರ್ಟ್ ಟೈಮ್ ಅಂತ, ಇನ್ನೊಂದು ಲಾಂಗ್ ಟೈಮ್ ಅಂತ. ಫುಲ್ ನೈಟ್ಗೆ ಹೋಗೋರು ಕೆಲವರು, ಮತ್ತು ಸ್ವಲ್ಪ ಹೊತ್ತಿಗೆ ಒಂದು 2 hours 3 hours ಹೋಗಿ ವಾಪಸ್ ಬರೋರು. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹುಡುಗಿರನ್ನ, ವಾಪಸ್ ಅವರು ಆ ಹುಡುಗಿ ಇಲ್ಲಿಗೆ ಬರ್ತಾರೆ ವಾಪಸ್ಸು 2-3 hours ಆದಮೇಲೆ. ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಈ ಥರ ರಾತ್ರಿ ಇಡೀ ಮಾಡ್ತಾರೆ. ಬೆಳಗ್ಗೆ ಫುಲ್ ಮಲಗ್ತಾರೆ. ಬೆಳಗ್ಗೆ ಯಾರೂ ಇರಲ್ಲ ಇಲ್ಲಿ, ಏನು ಸ್ಮಶಾನದ ರೀತಿಯಲ್ಲಿ ಇರುತ್ತೆ. ರಾತ್ರಿ ಮಾತ್ರ ಜಗ ಜಿಗಿ ಜಿಗಿ. ಸೊ ಇದು ಮಕಾತಿಯ ರಾತ್ರಿ ದುನಿಯಾ. ಅಂದರೆ ನೀವು ಅನ್ಕೋಬೋದು ಏನು
ಏನು ಜಗತ್ತು ಇಷ್ಟೇನಾ ಅಂತ. ಒಂದೊಂದು ಜಾಗದಲ್ಲಿ ಒಂದೊಂದು ಜಗತ್ತು ಬೇರೆ ಬೇರೆ ಥರ, ಅದನ್ನು ನಾವು ನೋಡಬೇಕಷ್ಟೇ. ಅದು ತಪ್ಪೋ ಸರಿನೋ ಅಂತ ಹೇಳೋ ಜವಾಬ್ದಾರಿ ನಮ್ಮದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ ತಿಳಿಸಿ. ನೋಡಿ, ರೇಟ್ ನೆಗೋಷಿಯೇಟ್ ಮಾಡಿ ಈಗಷ್ಟೇ ಒಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ರಾತ್ರಿ 3 ಗಂಟೆ ಸಮಯ. ನಾರ್ಮಲ್ ಜನಗಳು ಕೂಡ ಬರ್ತಾರೆ, ತುಂಬ ಜನ ಮಜಾ ಮಾಡೋದಕ್ಕೆ ರೋಡಲ್ಲಿ. ಫುಲ್ ಬಾರ್ಗಿರಲ್ಲಿ ಎಣ್ಣೆ ಹೊಡೆದು ಎಂಜಾಯ್ ಮಾಡಿಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡಿ ಗ್ರೂಪು. ರಿಕ್ಸಿ, ಈಗಷ್ಟೇ ರಿಕ್ಸಿ ಅನ್ನೋ ಹುಡುಗಿ ಎಲ್ಲ ಟ್ರಾನ್ಸ್ಜೆಂಡರು ಬಂದ್ಬಿಟ್ಟು ಬರಲಾ ಬಿಯರ್ ಕುಡಿಸ್ತೀಯ ನಂಗೂ ಅಂತ ಕೇಳಿದ್ಲು. ನಾನು ಬೇಡ ಅಂತ ಹೇಳಿದೆ. ಬೆಳಗಿನ ಜಾವ 3:30 ಎಲ್ಲ ಅಂಗಡಿಗಳಿಗೂ ಐಸ್ ಕ್ಯೂಬ್ಸ್ನ ಸಪ್ಲೈ ಮಾಡ್ತಾ ಇರುವಂತಹ ಐಸ್ ಬಾಕ್ಸ್. ಇಲ್ಲಿ ಸಿಕ್ಕಾಬಟ್ಟೆ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಆದ್ರೂ ಇನ್ನೂ ನಡೀತಾನೆ ಇದೆ ಪಿಕಪ್ ಡ್ರಾಪ್ಗಳು. 3:30 ಆದರೂ ನಿಂತಿಲ್ಲ ದುನಿಯಾ. ಬೀದಿ ವ್ಯಾಪಾರಿ ಈಗಷ್ಟೇ ಊಟ ತಿಂಡಿ ಎಲ್ಲ ಮಾರ್ತಾ ಮೋಸ್ಟ್ಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಈ ರಾತ್ರಿಲಿ ವ್ಯಾಪಾರ ವಹಿವಾಟು ಬೆಳಗ್ಗೆ 6 ಗಂಟೆ 7 ಗಂಟೆವರೆಗೂ ಪಾರ್ಟಿ ನಡೆಯುತ್ತೆ, ವ್ಯಾಪಾರ ವಹಿವಾಟು ನಡೆಯುತ್ತೆ, ಅಂಗಡಿಗಳು ಓಪನ್ ಇರುತ್ತೆ, ಎಲ್ಲನೂ 24/7 ಥರ ಲೆಕ್ಕ. ನಂಗೆ ಎದ್ದಿರೋಕ್ಕಾಗಲ್ಲ ರಾತ್ರಿ ಹೊತ್ತು ಜಾಸ್ತಿ. ಇವತ್ತು ನೈಟ್ ದುನಿಯಾ ತೋರಿಸ್ಬೇಕು ಅಂತಲೇ ಬಾರಲ್ಲಿ ಕೂತ್ಕೊಂಡು ಏನೋ ನೋಡಿಕೊಂಡು ಮಧ್ಯ ಶಾರ್ಟ್ಸ್ ತೆಗೋತಾ ಇದ್ದೀನಿ. ಇನ್ನೊಂದು ಬಹಳ ಮುಖ್ಯವಾದ ಫಿಲಿಪೀನೋ ಸಿಸ್ಟಮ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದರ ಹೆಸರು ಪಗ್ ಅಂದ್ಬಿಟ್ಟು. ನೋಡಿ, ಪ್ರತಿಯೊಂದು ಹೋಟೆಲ್ ಇರುತ್ತಲ್ಲ, ಇದೊಂದು ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ಇವರು ಕೊಳೆಯನ್ನು ಬಿಸಾಕ್ತಾರಲ್ಲ, ಆ ಕೊಳೆಯನ್ನು ಡಸ್ಟ್ಬಿನ್ಗಳಿಂದ ಎತ್ಕೋತಾರೆ. ಚಿಕನ್ ಪೀಸು, ಫಿಶ್ ಬಾಲ್ಸು, ಏನೇ ಮೀಟು, ಸಣ್ಣ ಪುಟ್ಟ ಊಟ ತಿಂಡಿ ಮಿಕ್ಕಿದ್ರೆ ಆ ಊಟ ತಿಂಡಿಯನ್ನು ಸಂಪೂರ್ಣವಾಗಿ ಇವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ರೀತಿ 100 ಜಾಗದಲ್ಲಿ ಕಲೆಕ್ಟ್ ಮಾಡ್ತಾರೆ. 100 ಸಾವಿರಾರು ಜಾಗದಲ್ಲಿ ಇಡೀ ಫಿಲಿಪೀನ್ಸಲ್ಲಿ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಇವರು ಇದನ್ನು ಪಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಪಗ್ ಅಂದರೆ ಆಲ್ರೆಡಿ ತಿಂದು ಬಿಸಾಕಿರುವಂತಹ ಮೀಟು ಊಟವನ್ನು ಮತ್ತೆ ಹೊಸ ರೀತಿಯಲ್ಲಿ ವಾಶ್ ಮಾಡಿ ನೀರಲ್ಲಿ ವಾಶ್ ಮಾಡ್ತಾರೆ. ನೀರಲ್ಲಿ ವಾಶ್ ಮಾಡಿದ ನಂತರ ಆ ಊಟವನ್ನು ಮತ್ತೆ ಬ್ಯಾಟರಲ್ಲಿ ಕರೆದು ಆ ಮಾಂಸದ ತುಂಡು, ಅಗ್ದು ಬಿಸಾಕಿರುವಂತಹ ತುಂಡುಗಳನ್ನು ಮತ್ತೆ ಹಿಟ್ಟಿನಲ್ಲಿ ಅದ್ದಿ ಕಲಸಿ ಕರಿತಾರೆ ಎಣ್ಣೆಯಲ್ಲಿ. ಅದನ್ನು ಮಾರ್ತಾರೆ ಬಹಳ ಕಮ್ಮಿ ದರಕ್ಕೆ. ಇಲ್ಲಿ ಪಾವರ್ಟಿ ಲೈನು, ಬಿಲೋ ಪಾವರ್ಟಿ ಲೈನ್ ತುಂಬ ಹೆಚ್ಚಾಗಿರೋದ್ರಿಂದ ಅದನ್ನು ತಿನ್ನೋದಕ್ಕೂ ಕೂಡ ಜನ ಕ್ಯೂಲ್ ನಿಂತ್ಕೊಂಡು ತೊಗೊಂಡು ಹೋಗ್ತಾರೆ. ಪ್ರತಿ ದಿವಸ ಪಗ್ ತಿಂದು ಬದುಕುವಂತಹ ಲಕ್ಷಾಂತರ ಜನ ಇದ್ದಾರೆ. ನೀವು ಪ್ರಾಬಬ್ಲಿ ಆ ಸಿಸ್ಟಮ್ನ ನೋಡಿದ್ರೆ ವಾಮಿಟೇ ಮಾಡಿಬಿಡ್ತೀರೇನೋ, ಅಥವಾ ನಾನು ಮಾಡಿಬಿಡ್ತೀನೋ ಅಂತಹ ಸಿಸ್ಟಮನ್ನು ಇವತ್ತು ಬಡತನದಲ್ಲಿ ಮತ್ತು ಹಸುವಿಂದ ನೊಂದಿರುವಂತಹ ಜನಗಳು ಇನ್ನೂ ಅದೇ ರೀತಿ ಊಟವನ್ನು ಮಾಡ್ತಾ ಇರೋದು ಬಹಳ ವಿಚಿತ್ರ ಅನ್ನಿಸ್ತು, ಸತ್ಯ. ಈಗ ಸಾಕಷ್ಟು ಆಫ್ರಿಕಾ ದೇಶಗಳಲ್ಲಿ ನಾವು ನೋಡಿದ್ವಿ, ಮಣ್ಣು ತಿಂದು ಬದುಕೋರಿದ್ದಾರೆ. ಮಣ್ಣನ್ನು ಹುಲ್ಲಿನ ಜೊತೆ ಮಿಕ್ಸ್ ಮಾಡಿ ಅದನ್ನು ಸ್ಟೀಮ್ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿರೋದನ್ನು ನೋಡಿ ನಾನೇ ಎಷ್ಟೊಂದು ಸಲ ಅಂದ್ಕೊಂಡೆ, ಯಾವತ್ತೂ ನನ್ನ ಲೈಫಲ್ಲಿ ಮತ್ತೆ ನಾನು ಊಟವನ್ನು ವೇಸ್ಟ್ ಮಾಡಬಾರ್ದು ಅಂತ. ಆ ರೀತಿ ಈ ಫಿಲಿಪೀನ್ಸ್ ದೇಶದಲ್ಲಿ ಒಂದು ಸೈಡು ಉತ್ತಮವಾದ ಬೆಳವಣಿಗೆ ಕಾಣಿಸ್ತಾ ಇದ್ದರೆ, ಇನ್ನೊಂದು ಕಡೆ ತುಂಬ ಹೀನಾಯ ಸ್ಥಿತಿ ಇದೆ. ವಾಪಸ್ ಹಾಸ್ಟೆಲ್ ಹತ್ರ ಬಂದಿದ್ದೀನಿ. ಇದೇ ನನ್ನ ಪ್ರೀತಿಯ ಹಾಸ್ಟ್ಲು. ಕಳೆದ 4 ದಿವಸ ಆಶ್ರಯ ಕೊಟ್ಟಂತಹ ಜಾಗ. ಚೆನ್ನಾಗಿದೆ. ವಾಪಸ್ ಹೋಗ್ತಾ ಇದ್ದೀನಿ. ಸಮಯ ಬೆಳಗ್ಗೆ 3:45. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್. ಶುಭರಾತ್ರಿ. We're getting ready, getting ready at the dance floor. So turn the lights on. You know just what we're here for. We're moving like a wolf pack. Feel the bass attack. Feelings growing strong. So turn the lights on. You know just what we're here for. Let's lose control. We don't care what they say. We're already on our way. That's how we roll. Shake us out, how we sway. We will take it all the world. Let's go and hit the dance floor. Yeah, let's go and hit the dance floor. Let's go and hit the dance floor. Yeah, let's go and hit the dance floor. Popping bottles, you know just how we do it. Yeah, we go crazy.